ಅಧ್ಯಾಯ 3. ಆಕಾಶಮಂಡಲದಲ್ಲಿ ಯುದ್ಧ. ಪ್ರಕಟಣೆ ಅಧ್ಯಾಯ 12 ವಚನ 7. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮೀಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಪರಲೋಕದಲ್ಲಿ ಯುದ್ಧ ನಡೆಯಿತು. ಈ ಮಾತನ್ನು ಸ್ವಲ್ಪ ಧ್ಯಾನಿಸಿರಿ. ಈ ಲೋಕದಲ್ಲಿ ಯುದ್ಧ ನಡೆಯುವಂತೆ ತೋರಿದರೂ ನಿಜವಾದ ಯುದ್ಧವು ಆಕಾಶ ಮಂಡಲದಲ್ಲಿಯೇ ನಡೆಯುತ್ತದೆ. ಲೋಕದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ರಾಜ್ಯಭಾರ ಮಾಡುವಂತೆ ಕಂಡರೂ ನಿಜವಾಗಿಯೂ ಅವರನ್ನು ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೈನ್ಯಗಳೇ ಅಧಿಕಾರ ನಡೆಸುವಂತೆ ಮಾಡುವುದು. ಮೋಶೆಯ ದಿನಗಳಲ್ಲಿ ಅಮಾಲೇಕ್ಯರೊಡನೆ ಮಾಡಿದ ಯುದ್ಧವನ್ನು ಧ್ಯಾನಿಸಿದ್ದೇವೆ. ಯೆಹೋಶುವನಿಗೂ ಅಮಾಲೇಕ್ಯರಿಗೂ ಯುದ್ಧ ನಡೆಯಿತು. ಆಯುಧಗಳನ್ನು ಉಪಯೋಗಿಸಿ ಯುದ್ಧ ಮಾಡಿದರು. ಅಮಾಲೇಕ್ಯರು ಕುದುರೆಗಳನ್ನು ರಥಗಳನ್ನು ತಂದಿದ್ದಿರಬಹುದು. ಇಸ್ರಾಯೇಲರು ಕೂಡ ಪೂರ್ಣ ಬಲದಿಂದ ಯುದ್ಧ ಮಾಡಿದ್ದಿರಬಹುದು. ಆದರೆ ಆ ಯುದ್ಧದಲ್ಲಿ ಉಂಟಾದ ಜಯದ ರಹಸ್ಯವು ಅವರ ಕೈಗಳಲ್ಲಿರಲಿಲ್ಲ. ಅದು ಆಕಾಶ ಮಂಡಲದಲ್ಲಿ ಇತ್ತು. ಅಮಾಲೇಕ್ಯರ ಪಕ್ಷದಲ್ಲಿ ಬಿದ್ದು ಹೋದ ಲೂಸಿಫರನು ಎಂದು ಹೆಸರುಗೊಂಡ ಸೈತಾನನು ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೈನ್ಯಗಳು ಯುದ್ಧ ಮಾಡಿದವು. ಇನ್ನೊಂದು ಕಡೆ ಮೋಶೆ ಕೈಗಳನ್ನು ಎತ್ತಿರುವಾಗ ಇಸ್ರಾಯೇಲರಿಗಾಗಿ ಯುದ್ಧ ಮಾಡಲು ಮೀಕಾಯೇಲನು ಅವನ ದೂತರುಗಳು ಇಳಿದು ಬಂದರು. ಆಕಾಶದಲ್ಲಿ ನಡೆದ ಯುದ್ಧವನ್ನು ಗಮನಿಸಿರಿ. ಒಂದು ಕಡೆ ಮೀಕಾಯೇಲನು ಅವನ ದೂತರು ನಿಂತಿರುವರು, ಇನ್ನೊಂದು ಕಡೆ ಘಟಸರ್ಪನು ಅವನ ದೂತರು ನಿಂತಿದ್ದಾರೆ. ದೇವಜನರಾಗಿರುವ ನಾವು ಪ್ರಾರ್ಥಿಸುವಾಗ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸಹಾಯ ಮಾಡಲು ತನ್ನ ದೂತರನ್ನು ಕಳುಹಿಸಿಕೊಡುತ್ತಾನೆ. ನಮಗೆ ಆದರಣೆಯಾಗಿ ಮೀಕಾಯೇಲನು ಅವನ ದೂತರು ಗಬ್ರಿಯೇಲನು ಅವನ ದೂತರು ನಿಂತುಕೊಂಡಿರುತ್ತಾರೆ. ಇನ್ನೊಂದು ಕಡೆ ಘಟಸರ್ಪವು ಅವನ ಸೇನೆಗಳು ನಿಂತುಕೊಂಡಿರುತ್ತಾರೆ. ಇವನಿಗೆ ಘಟಸರ್ಪನೆಂದು ಹೆಸರು ಬರಲು ಕಾರಣವೇನು? ಅವನು ಘಟಸರ್ಪದ ರೂಪದಲ್ಲಿಯೇ ಹವ್ವಳನ್ನು ವಂಚಿಸಿದನು. ದೇವರ ಮೇಲಿರುವ ಕೋಪವನ್ನು ಮನುಷ್ಯರ ಮೇಲೆ ತೋರಿಸಿ ಅವರನ್ನು ವಂಚಿಸಲು ಪ್ರಯತ್ನಿಸುತ್ತಾನೆ. ಅವನ ಚರಿತ್ರೆಯನ್ನು ನಾವು ತಿಳಿದಿರುವುದು ನಮಗೆ ಪ್ರಯೋಜನವಾಗುತ್ತದೆ. ಅವನನ್ನು ಕುರಿತು ಯೆಹೆಜ್ಕೇಲ್ 28ನೇ ಅಧ್ಯಾಯದಲ್ಲಿ ಓದಿ ತಿಳಿಯಬಹುದು. ಮೊದಲು ಅವನು ಕರ್ತನಿಂದ ಸೃಷ್ಟಿಸಲ್ಪಟ್ಟ ಮಹಿಮೆಯಾದ ದೇವದೂತನಾಗಿದ್ದನು. ಅವನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರುಬಿಯನಾಗಿದ್ದನೆಂದು ಸತ್ಯವೇದವು ತಿಳಿಸುತ್ತದೆ. ನೀನು ಸರ್ವಸುಲಕ್ಷಣ, ಶಿರೋಮಣಿ, ಪೂರ್ಣಜ್ಞಾನಿ, ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ ಈ ನವರತ್ನಗಳಿಂದ ಭೂಷಿತನಾಗಿದ್ದಿ. ಯೆಹೆಜ್ಕೇಲ್ ಅಧ್ಯಾಯ 28 ವಚನ 12-15. ಆದರೆ ಅವನಿಗೆ ಹೆಮ್ಮೆ ಬಂದಾಗ, ಕರ್ತನಿಗೆ ವಿರೋಧವಾಗಿ ತನ್ನನ್ನು ಹೆಚ್ಚಿಸಿಕೊಂಡಾಗ ಕರ್ತನು ಆ ದೇವದೂತನನ್ನು ಕೆಳಗೆ ತಳ್ಳಿಬಿಟ್ಟನು. ಅವನೊಂದಿಗೆ ಅವನ ದೂತರು ಕೆಳಗೆ ಬಿದ್ದರು. ಎಷ್ಟು ಪರಿತಾಪ! ಆಕಾಶ ಮಂಡಲದ ದುರಾತ್ಮ ಸೈನ್ಯಗಳ ಅಧಿಪತಿಯಾದನು ಕ್ರಿಸ್ತನಿಗೂ ದೇವಜನರಿಗೂ ವಿರೋಧವಾಗಿ ಹೋರಾಡಿಕೊಂಡಿದ್ದಾನೆ. ಪರಮ ಕಾನಾನನಿಗೆ ಸೇರಬೇಕಾಗಿರುವ ನಮ್ಮನ್ನು ಮಾರ್ಗದಲ್ಲಿ ತಡೆಯುವುದಕ್ಕಾಗಿ ಅಮಾಲೇಕ್ಯರಂಥ ಶರೀರ ಭಾವವನ್ನು ಉತ್ತೇಜನಗೊಳಿಸಿ ನಮ್ಮನ್ನು ಶೋಧಿಸುತ್ತಾನೆ. ನಾವು ಶೋಧನೆಗೆ ಒಳಗಾಗಿ ತಪ್ಪು ಮಾಡಿ ಮನಸ್ಸಾಕ್ಷಿಗೆ ವಿರೋಧವಾಗಿ ಪಾಪ ಮಾಡಿದವರಾಗಿ ಸೋತು ಹೋಗುವಂತೆ ಮಾಡುತ್ತಾನೆ. ಪರಲೋಕದಿಂದ ತಳ್ಳಲ್ಪಟ್ಟ ಈ ಕೆರೂಬಿಯು ಏದೆನ್ ತೋಟದಲ್ಲಿ ಮನುಷ್ಯನನ್ನು ವಂಚಿಸಿ ದೇವರು ಮನುಷ್ಯನಿಗೆ ಕೊಟ್ಟ ಅಧಿಕಾರವನ್ನು ಕಿತ್ತುಕೊಳ್ಳುತ್ತಾನೆ. ಮನುಷ್ಯನು ದೇವರಿಗೆ ಕಿವಿ ಕೊಡದೆ ಸೈತಾನನಿಗೆ ಕಿವಿ ಕೊಟ್ಟಿದ್ದರಿಂದ ಸೈತಾನನಿಗೆ ಅಧೀನನಾದನು. ಪಾಪದ ದೆಸೆಯಿಂದ ಮನುಷ್ಯನು ಸೈತಾನನಿಗೆ ಒಳಗಾಗುತ್ತಾನೆ. ಸೈತಾನನು ಅವನನ್ನು ಆಕ್ರಮಿಸಿಕೊಂಡು ಲೋಕದಲ್ಲಿ ಅವನ ಮೂಲಕವಾಗಿ ಅನೇಕ ಪಾಪ ಕೃತ್ಯಗಳನ್ನು ಮಾಡಿಸುತ್ತಾನೆ. ಯೇಸು ಸೈತಾನನನ್ನು ಲೋಕದ ಅಧಿಪತಿ ಎಂದು ಕರೆಯುತ್ತಾನೆ. ಅಂಧಕಾರದ ಲೋಕಾಧಿಪತಿ ಎಂದು ಪೌಲನು ಕರೆಯುತ್ತಾನೆ. ಇವನೇ ಈಗಲೂ ಲೋಕದಲ್ಲಿ ಅಧಿಕಾರಿಗಳ ಮೇಲೆ ಆಳ್ವಿಕೆ ನಡೆಸುತ್ತಿದ್ದಾನೆ. ಅವರನ್ನು ತನ್ನ ಮಾರ್ಗದಲ್ಲಿ ನಡೆಸುತ್ತಾನೆ. ಆಕಾಶದ ಮಂಡಲದಿಂದ ಅವರಿಗೆ ಆಲೋಚನೆಗಳನ್ನು, ಆಜ್ಞೆಗಳನ್ನು ಕೊಡುತ್ತಾನೆ. ಮನುಷ್ಯರು ತಮಗೆ ಅರಿವಿಲ್ಲದಂತೆ ಸೈತಾನನ ಮಾತಿಗೆ ಕಿವಿಗೊಡುತ್ತಾರೆ. ಯೆಹೆಜ್ಕೇಲನು ಅಧ್ಯಾಯ 28 ವಚನ 11-12. ಈ ವಾಕ್ಯಗಳನ್ನು ಓದಿ ನೋಡಿರಿ. ಅಲ್ಲಿ ತೂರಿನ ಅರಸನ ಬಗ್ಗೆ ಕರ್ತನು ಎಚ್ಚರಿಸುವುದನ್ನು ಕಾಣಬಹುದು. ಆದರೆ ಆ ಮಾತುಗಳೆಲ್ಲವೂ ಸೈತಾನನನ್ನೇ ಕುರಿತದ್ದು. ಕಾರಣವೇನೆಂದರೆ
ಸೈತಾನನು ತೂರಿನ ಅರಸನನ್ನು ಆಕ್ರಮಿಸಿಕೊಂಡು ಅವನ ಮೂಲಕವಾಗಿ ತೂರ್ ದೇಶವನ್ನು ನಡೆಸುತ್ತಿರುತ್ತಾನೆ. ಕರ್ತನು ಹೇಳುವ ಮಾತುಗಳು ತೂರಿನ ಅರಸನ ಕುರಿತಾಗಿ ಅಲ್ಲ, ಆಕಾಶ ಮಂಡಲದ ದುರಾತ್ಮ ಸೈನ್ಯಗಳ ಕುರಿತಾಗಿ ಕರ್ತನು ಹೇಳಿದ್ದು. ದೇವಮಗುವೆ, ಪ್ರಾರ್ಥನೆಯ ಸೇವೆಗಾಗಿ ನಿನ್ನನ್ನು ಒಪ್ಪಿಸಿಕೊಡುವಾಗ ನೀನು ಆ ರಹಸ್ಯಗಳನ್ನು ಖಚಿತವಾಗಿ ತಿಳಿದುಕೊಳ್ಳಬೇಕು. ಆಗಲೇ ಕರ್ತನು ಲೋಕದ ಅಧಿಪತಿಗಳಿಗಾಗಿಯೂ ಅರಸುಗಳಿಗಾಗಿಯೂ ಆತ್ಮಭಾರವುಳ್ಳವರಾಗಿ ಪ್ರಾರ್ಥಿಸಲು ಆಜ್ಞೆ ಮಾಡುತ್ತಾನೆ. ಲೋಕದ ಅಧಿಕಾರಿಗಳು ದುರಾತ್ಮ ಸೈನ್ಯಗಳಿಗೆ ಅಧೀನರಾಗದ ಹಾಗೆ ಪರಲೋಕದ ಪರಿಶುದ್ಧಾತ್ಮನ ಆಳ್ವಿಕೆಗೆ ಒಳಗಾಗಬೇಕು. ನಾವು ಸರಿಯಾಗಿ ಪ್ರಾರ್ಥಿಸದೇ ಇರುವುದರ ನಿಮಿತ್ತ ಅಂಧಕಾರ ಶಕ್ತಿಗಳು ಬಲಗೊಂಡು ಕ್ರೈಸ್ತರಿಗೆ ವಿರೋಧವಾಗಿ ನಿಂತು ಅವರನ್ನು ನಿರ್ಮೂಲ ಮಾಡುತ್ತಾರೆ. ರಷ್ಯಾ ಹಾಗೂ ಚೀನಾದಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆಯು ಬಂದಾಗ ಸೈತಾನನೇ ಖುದ್ದಾಗಿ ಆ ರಾಷ್ಟ್ರಗಳ ಮೇಲೆ ಆಳ್ವಿಕೆ ನಡೆಸುವಂತೆ ಇದ್ದಿತು. ಕ್ರೈಸ್ತ ಬೋಧಕರೆಲ್ಲರೂ ಕೈದು ಮಾಡಲ್ಪಟ್ಟರು, ಚಿತ್ರವಧೆಗೊಳಗಾದರೂ ಕೊಲೆ ಮಾಡಲ್ಪಟ್ಟರು. ಆ ಸರ್ಕಾರವು ಕ್ರೈಸ್ತ ಸಭೆಗಳನ್ನೇ ನಾಶ ಮಾಡಿತು. ವಿಶ್ವಾಸಿಗಳೆಲ್ಲರನ್ನೂ ಆ ದೇಶದಿಂದ ಓಡಿಸಿಬಿಟ್ಟರು. ದೇವರೇ ಇಲ್ಲವೆಂಬ ನಾಸ್ತಿಕವಾದವನ್ನು ಜಾರಿಗೆ ತಂದರು. ಹಾಗೆಯೇ ಆಫ್ರಿಕಾ ದೇಶದ ಉಗಾಂಡಾ ದೇಶವನ್ನು ಕ್ರೂರವಾಗಿ ನಡೆಸಿದ ಇಡೀ ಅಮಿನನ್ನನ್ನು ಕುರಿತು ಓದಿ ನೋಡಿರಿ. ಅವನ ಆಳ್ವಿಕೆಯು ಬಹಳ ಮೃಗೀಯವಾಗಿತ್ತು. ಅವನು ಕ್ರೈಸ್ತರೆಲ್ಲರನ್ನೂ ಒಂದು ಕಡೆ ಸೇರಿಸಿ ಅವರವರ ಸಮಾಧಿಗಳನ್ನು ಅವರೇ ತೋಡಿಕೊಳ್ಳುವಂತೆ ಮಾಡಿ ನಂತರ ಅವರನ್ನು ಸಾಲಾಗಿ ಗೋಡೆಯ ಮೇಲೆ ನಿಲ್ಲಿಸಿ ಒಬ್ಬೊಬ್ಬರನ್ನಾಗಿ ಸುಡುತ್ತಿದ್ದನು. ಮೊದಲು ಒಬ್ಬನನ್ನು ಸುಟ್ಟಾಗ ಇನ್ನೊಬ್ಬ ಕ್ರೈಸ್ತನು ಅವನ ಶವವನ್ನು ಹೂಣಬೇಕು. ಹೀಗೆ ಸಾವಿರಾರು ಕ್ರೈಸ್ತರನ್ನು ಸುಟ್ಟು ಹಾಕಿದನು. ಇದು ಘಟಸರ್ಪ ಮತ್ತು ದುರಾತ್ಮ ಸೈನ್ಯದ ಆಡಳಿತವಾಗಿತ್ತು. ಅಪೊಸ್ತಲನಾದ ಪೌಲನು ತಿಮೋತಿಯನಿಗೆ ಬರೆಯುವಾಗ ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆ ಮಾಡಬೇಕೆಂದು ಆಲೋಚನೆ ಕೊಡುತ್ತಾನೆ. ನಮ್ಮ ನಾಡಾದರೂ ಸರಿ, ಭಾರತ ದೇಶವೇ ಆಗಲಿ, ಯಾವ ದೇಶವೇ ಆಗಲಿ, ನಿಜವಾಗಿಯೂ ಆ ದುರಾತ್ಮಗಳ ಆಳ್ವಿಕೆಯೇ ನಡೆಯುತ್ತಿದೆ. ಆಳ್ವಿಕೆ ಮಾಡುತ್ತಿರುವ ಮಕ್ಕಳಿಗೆ ಅವು ಸಹಾಯ ಮಾಡುತ್ತವೆ. ಅವು ಸಾಧಾರಣ ಮನುಷ್ಯನನ್ನು ಬಿಡುವುದಿಲ್ಲ. ನಾವು ದೇವ ಸನ್ನಿಧಾನದಲ್ಲಿ ಅಧಿಕಾರದಿಂದ ಅರಸರಿಗಾಗಿಯೂ ಅಧಿಕಾರಿಗಳಿಗಾಗಿಯೂ ಪ್ರಾರ್ಥಿಸುವುದೇ ಆದರೆ ಅವರೆಲ್ಲರೂ ಇದರಿಂದ ಬಿಡುಗಡೆ ಹೊಂದುವರು. ಆದಾಮನು ಪಾಪ ಮಾಡಿದಾಗ ತನ್ನ ಆಳ್ವಿಕೆಯನ್ನು ಅಧಿಕಾರವನ್ನು ಸೈತಾನನಿಗೆ ಮಾರಿಬಿಟ್ಟನು. ದುರಾತ್ಮ ಸೈನ್ಯಗಳು ಆಕಾಶ ಮಂಡಲವನ್ನೆಲ್ಲ ಆವರಿಸಿಕೊಂಡು ಅಲ್ಲಿಂದಲೇ ಮಾನವ ಕುಲವನ್ನು, ದೇಶವನ್ನು, ಅರಸರುಗಳನ್ನು ಆಳ್ವಿಕೆ ಮಾಡುತ್ತಿವೆ. ಆದರೆ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಮನುಷ್ಯನಿಗಾಗಿ ಪಾಪ ಪರಿಹಾರವನ್ನು ಮಾಡಿದನು. ಮನುಷ್ಯನು ಕಳೆದುಕೊಂಡ ಅಧಿಕಾರವನ್ನು ಮತ್ತೆ ಪಡೆದುಕೊಂಡನು. ಕಲ್ವಾರಿ ರಕ್ತದಿಂದ ಸೈತಾನನ ತಲೆಯನ್ನು ಜಜ್ಜಿದನು. ತನ್ನ ಶಿಲುಬೆಯ ಮರಣದಿಂದ ಮರಣದ ಅಧಿಪತಿಯನ್ನು ಜಯಿಸಿದನು. ಪಾತಾಳದ ಬೀಗದ ಕೈಗಳನ್ನು ಸೈತಾನನಿಂದ ಕಿತ್ತುಕೊಂಡನು. ಇಂದು ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಅಧಿಕಾರವು ಕ್ರಿಸ್ತನಿಗೆ ಕೊಡಲ್ಪಟ್ಟಿದೆ. ಆತನು ಪರಲೋಕದಲ್ಲಿ ಮಾತ್ರವೇ ದೇವರಾಗಿರದೆ ಭೂಮಂಡಲದಲ್ಲೆಲ್ಲ ಆತನೇ ದೇವರಾಗಿದ್ದಾನೆ. ದೇವಜನರಾಗಿರುವ ನಾವು ಇದನ್ನು ತಿಳಿದುಕೊಂಡರೆ ಮಾತ್ರ ಸೈತಾನನನ್ನು ಎದುರಿಸಿ ನಿಲ್ಲಲು ಸಾಧ್ಯ. ಸೈತಾನನನ್ನು ನೋಡಿ ನೀನು ಸೋಲಿಸಲ್ಪಟ್ಟವನು ಎಂದು ಹೇಳಿರಿ. ದೇವರು ನಿನ್ನ ತಲೆಯನ್ನು ಜಜ್ಜಿದ್ದಾನೆ ಎಂದು ಹೇಳಿರಿ. ಅವನಿಂದ ನಿಮ್ಮನ್ನು ಸೋಲಿಸಲು ಆಗುವುದೇ ಇಲ್ಲ. ಯೇಸು ಹೇಳಿದನು, ಇಗೋ ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತಿಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಎಂದನು. ಪ್ರಕಟಣೆ ಅಧ್ಯಾಯ 12 ವಚನ 9. ಇದನ್ನು ಓದಿ ನೋಡಿರಿ. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು, ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನೊಂದಿಗೆ ಅವನ ದೂತರು ದೊಬ್ಬಲ್ಪಟ್ಟರು. ದೇವಮಗುವೆ, ದೊಬ್ಬಲ್ಪಟ್ಟ ಸೈತಾನನಿಗೆ ನಿನ್ನನ್ನು ವಂಚಿಸಲು ಅವಕಾಶ ಮಾಡಿಕೊಡಬೇಡ. ಪ್ರಾರ್ಥನೆಯಲ್ಲಿ ನೀನು ದೃಢವಾಗಿ ನಿಂತರೆ ಪವಿತ್ರಾತ್ಮನು ನಿನಗೆ ಜಯವನ್ನು ಕೊಡುವನು. ಸತ್ಯವೇದವು ಹೀಗೆ ಹೇಳುತ್ತದೆ, ನಾನು ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು, ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯವುಂಟು. 2 ಕೊರಿಂಥ ಅಧ್ಯಾಯ 11 ವಚನ 2-3. ಒಂದನ್ನು ನೀವು ಮರೆಯಬೇಡಿರಿ,
ಅಪೊಸ್ತಲನಾದ ಯೋಹಾನನು ಬರೆಯುತ್ತಾನೆ, ನಾವು ದೇವರಿಂದ ಹುಟ್ಟಿದವರೆಂದು ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು ನಮಗೆ ಗೊತ್ತಿದೆ. ದೇವ ಮಗುವೆ, ಈ 2 ಕಾರ್ಯಗಳನ್ನು ನೀನು ದೃಢವಾಗಿ ತಿಳಿದುಕೋ. ಆಗ ಇನ್ನೂ ಅತ್ಯಧಿಕವಾದ ಭಾರದಿಂದ ಪ್ರಾರ್ಥಿಸಲು ಸಾಧ್ಯವಾಗುತ್ತದೆ. ಮೊದಲನೆಯದಾಗಿ, ನಾವು ದೇವರಿಂದ ಹುಟ್ಟಿದವರು. ಎರಡನೆಯದಾಗಿ, ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂಬುದನ್ನು ತಿಳಿ. ಆಗ ಇನ್ನೂ ಆಳವಾದ ಪ್ರಾರ್ಥನೆಯ ಜೀವಿತದಲ್ಲಿ ನೀನು ಮುಂದುವರಿಯಲು ಸಾಧ್ಯವಾಗುತ್ತದೆ. ಈ ಲೋಕವೆಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದರೆ ಅದರ ಅರ್ಥವೇನು? ಸ್ವಲ್ಪ ಯೋಚಿಸಿ ನೋಡು. ಹೌದು, ಮನುಷ್ಯರಿಂದ ಆಳಲ್ಪಡಬೇಕಾದ ಲೋಕವು ಸೈತಾನನ ವಶದಲ್ಲಿದೆ. ದೇಶದ ಅಧಿಕಾರಿಗಳಿಂದ ನಡೆಸಲ್ಪಡಬೇಕಾದ ಈ ದೇಶವು ಲೂಸಿಫರ್ನಿಂದ ನಡೆಸಲ್ಪಡುತ್ತಿದೆ. ಲೋಕದ ಅಧಿಪತಿಯಾದ ಸೈತಾನನು ಆಳ್ವಿಕೆ ನಡೆಸುತ್ತಿದ್ದಾನೆ. ಆಕಾಶದ ಮಂಡಲದಲ್ಲಿರುವ ದುರಾತ್ಮ ಸೈನ್ಯಗಳು ಮುಖ್ಯ ಅಧಿಕಾರಿಗಳನ್ನು ಆವರಿಸಿಕೊಂಡಿವೆ. ಇನ್ನೂ ಕೆಲವು ದುರಾತ್ಮಗಳು ವಿದ್ಯಾವಂತರನ್ನು, ಪಂಡಿತರನ್ನು ನಾಶನ ಮಾರ್ಗದಲ್ಲಿ ನಡೆಸುತ್ತಿರುವವು. ಯೇಸುಕ್ರಿಸ್ತನು ಈ ಭೂಲೋಕಕ್ಕೆ ಬಂದಾಗ ಸೈತಾನನು ಉಪಾಯದಿಂದ ಆತನ ಮೇಲೆ ಅಧಿಕಾರ ಮಾಡಲು ನೆನೆಸಿದನು. ಸೈತಾನನು ಯೇಸುಕ್ರಿಸ್ತನನ್ನು ಬೆಟ್ಟದ ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳ ವೈಭವವನ್ನು, ಅಧಿಕಾರವನ್ನು ನಿನಗೆ ಕೊಡುತ್ತೇನೆ. ನೀನು ನನಗೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಹೇಳಿದನು. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 4 ವಚನ 5-7. ನೋಡಿರಿ, ಸೈತಾನನ ತಂತ್ರವನ್ನು ನೋಡಿರಿ. ಸುಲಭವಾದ ದೊಡ್ಡ ಆಶೀರ್ವಾದವನ್ನು ಎಷ್ಟು ಮೋಸದಿಂದ ವಾಗ್ದಾನ ಮಾಡುತ್ತಾನೆ. ಆದಾಮನಿಗೂ ಹಾಗೆಯೇ ಆಸೆ ತೋರಿಸಿದನು. ನಿನ್ನ ಕಣ್ಣುಗಳು ತೆರೆಯಲ್ಪಡುವುದು, ನೀನು ದೇವರಂತೆ ಆಗುವಿ ಎಂದನು. ಯೇಸುಕ್ರಿಸ್ತನು ಅವನ ಕುತಂತ್ರಕ್ಕೆ ಬಲಿಯಾಗಲಿಲ್ಲ. ಸುಲಭವಾಗಿ ಸಿಗಬಹುದಾದ ಲೋಕದ ವೈಭವವನ್ನು ಆತನು ಬಯಸಲಿಲ್ಲ. ಆದರೆ ಶಿಲುಬೆಯ ಶ್ರಮೆ, ಮರಣಗಳನ್ನು ಹೊಂದಿ ಅದರ ಮೂಲಕವಾಗಿ ಶತ್ರುವಿನ ತಲೆಯನ್ನು ಜಜ್ಜಿ ಹಾಕಲು ತೀರ್ಮಾನಿಸಿದನು. ಈಗಲೂ ಅವನು ರಾಜಕೀಯ ವ್ಯಕ್ತಿಗಳನ್ನು, ಅಧಿಕಾರಿಗಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ತನ್ನ ಇಷ್ಟದಂತೆ ಅವರನ್ನು ನಡೆಸಿ ಈ ಲೋಕದ ಮಹಿಮೆಯನ್ನು, ವೈಭವವನ್ನು ಕೊಡುತ್ತೇನೆಂದು ವಾಗ್ದಾನ ಮಾಡುತ್ತಾನೆ. ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ದೇಶದ ಅಧಿಕಾರಿಗಳು, ಮುಖಂಡರುಗಳು ಕ್ರಿಸ್ತನ ಬಗ್ಗೆ ತಿಳಿದುಕೊಂಡಿದ್ದಾರೆ. ಮಹಾತ್ಮ ಗಾಂಧಿ ಯೇಸುವಿನ ಉಪದೇಶಗಳನ್ನು ತಿಳಿದಿದ್ದರು. ಪಂಡಿತ್ ಜವಾಹರ್ಲಾಲ್ ನೆಹರೂರವರು ತಿಳಿದಿದ್ದರು. ಆದರೆ ಅವರು ಉನ್ನತ ಲೋಕದ ಆಶೀರ್ವಾದವನ್ನು ಬಯಸಿದರು. ಕ್ರಿಸ್ತನೊಂದಿಗೆ ಅನುಭವಿಸುವ ಶ್ರಮೆ ದೊಡ್ಡದೋ, ಅಲ್ಲದೆ ಲೋಕದ ಅಧಿಪತಿ ತೋರಿಸುವ ವೈಭವವೂ ದೊಡ್ಡದೋ ಎಂಬುದನ್ನು ಯೋಚಿಸಿ ನೋಡಿರಿ. ಅವರು ಲೋಕದ ಅಧಿಪತಿಯನ್ನೇ ಆರಿಸಿಕೊಂಡರು. ಇನ್ನು ಕೆಲವೇ ದಿನಗಳೊಳಗೆ ಈ ಲೋಕವು ಸೈತಾನನ ಆಳ್ವಿಕೆಗೆ ಒಪ್ಪಿಸಲ್ಪಡುವುದು. 7 ವರ್ಷಗಳು ಅಂತ್ಯಕ್ರಿಸ್ತನ ಆಳ್ವಿಕೆಗೆ ಭೂಲೋಕದಲ್ಲಿ ನಡೆಯುತ್ತದೆಂದು ಸತ್ಯವೇದವು ತಿಳಿಸುತ್ತದೆ. ಘಟಸರ್ಪನು, ಸುಳ್ಳು ಪ್ರವಾದಿಯೂ ಆಗಿರುವ ಸೈತಾನನು ಈ ಲೋಕದಲ್ಲಿ ಆಳ್ವಿಕೆ ನಡೆಸುತ್ತಾನೆ. ಅದಕ್ಕೆ ಮೊದಲು ಪರಿಶುದ್ಧ ಭಕ್ತ ಜನರು ಪರಲೋಕಕ್ಕೆ ಎತ್ತಲ್ಪಡುವರು. ಕೈ ಬಿಡಲ್ಪಟ್ಟ ಮಕ್ಕಳ ಪರಿಸ್ಥಿತಿಯು ಬಹಳ ಪರಿತಾಪಕವಾಗಿರುತ್ತದೆ. ಇದನ್ನು ಕುರಿತು ಯೇಸುಕ್ರಿಸ್ತನು, ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 9 ವಚನ 4. ಯೆಶಾಯ ಪ್ರವಾದಿಯು ಅದನ್ನು ಕುರಿತು, ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ, ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು ಎಂದು ಹೇಳುತ್ತಾನೆ. ಯೆಶಾಯ ಅಧ್ಯಾಯ 60 ವಚನ 2. ಆ 7 ವರ್ಷಗಳ ಕಳೆದ ನಂತರ ಆ ಸೈತಾನನು ಕಟ್ಟಿ ಹಾಕಲ್ಪಡುವನು. ಕ್ರಿಸ್ತನು 1000 ವರ್ಷಗಳು ಆಳ್ವಿಕೆ ಮಾಡಿದ ನಂತರ ಸೈತಾನನು ನಿರಂತರವಾಗಿ ಅಗ್ನಿ ನರಕದಲ್ಲಿ ತಳ್ಳಲ್ಪಡುತ್ತಾನೆ. ಅವನಿಗಾಗಿ ನರಕವು ಸಿದ್ಧವಾಗಿದೆ. ಅವರು ಹಗಲು ರಾತ್ರಿ ಅಲ್ಲಿ ಕಷ್ಟಪಡಬೇಕು. ದೇವ ಮಗುವೆ, ನೀನು ಅವರೊಂದಿಗೆ ಭಾಗಸ್ಥನಾಗಬೇಡ. ಅವನ ತಂತ್ರಗಳನ್ನು ಕುರಿತು ಎಚ್ಚರಿಕೆಯಾಗಿರು. ನಾವು ಅವರೊಂದಿಗೆ ಸೇರಿಸಿಕೊಳ್ಳುವುದಲ್ಲ, ಅವನನ್ನು ಎದುರಿಸಿ ನಿಲ್ಲಬೇಕು. ಜಯಶಾಲಿಗಳಾಗಿ ನಿಲ್ಲುವುದಕ್ಕಾಗಿ ಕರೆಯಲ್ಪಟ್ಟಿರುತ್ತೇವೆ. ನಮ್ಮ ದೇವರು ಎಲ್ಲದರಲ್ಲಿಯೂ ಜಯ ಹೊಂದಿದವನು. ಅವನು ಜಯಕ್ರಿಸ್ತನು. ಶಿಲುಬೆಯಲ್ಲಿ ಮರಣವನ್ನು ಜಯಿಸಿದ್ದಾನೆ. ಆತನೇ ನಿನಗೆ ಜಯ ಕೊಡುವನು. ಅಮಾಲ್ಯಕ್ಯವೆಂಬ ಶರೀರದಾಸೆಯೊಂದಿಗೆ, ಸೈತಾನನೊಂದಿಗೆ ನಿನಗೆ ಯುದ್ಧವುಂಟು. ಆದರೆ ನೀನು ಕ್ರಿಸ್ತನ ಪಕ್ಷದಲ್ಲಿ ನಿಲ್ಲುವಿಯಾದರೆ ನೀನು ಸೋತು ಹೋಗುವುದಿಲ್ಲ. ಕರ್ತನು ನಿನ್ನನ್ನು ಬಲಪಡಿಸುತ್ತಾನೆ. ಪರಿಶುದ್ಧ ದೇವದೂತನು ನಿನ್ನ ಪಕ್ಷದಲ್ಲಿ ನಿಲ್ಲುತ್ತಾರೆ. ನಿನಗಾಗಿ ಅವರೆಲ್ಲರೂ ಯುದ್ಧ ಮಾಡುತ್ತಾರೆ.
ಹೌದು, ನೀನು ಜಯ ಹೊಂದುವುದಕ್ಕಾಗಿಯೇ ಹುಟ್ಟಿದವನು. ಪರಲೋಕದ ಸಿಂಹಾಸನವನ್ನು ಬಾಧ್ಯವಾಗಿ ಹೊಂದುವುದಕ್ಕಾಗಿಯೇ ಹುಟ್ಟಿದವನು. ನಿನ್ನ ಕಣ್ಣುಗಳಲ್ಲಿ ನಿತ್ಯದ ಕುರಿತೇ ದರ್ಶನವಿರಲಿ. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.